ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಯಿತು, ಕೆಲಸ ಕೂಡ ಆಯಿತು. ಇವತ್ತು ಸ್ವಲ್ಪ ಲೇಟೇ ಆಯಿತು. ಟೈಮ್ ಬಂದು 12 o'clock ಆಗಿದೆ. ಪೂಜೆ ಎಲ್ಲ ಆಗಿ ಒಂದು 10 minutes ಹಾಗೆ ಕೂತಿದ್ದು. ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹೀಗೆ ಮಳೆ ಬರೋ ಥರ ಇದೆ, ಸ್ವಲ್ಪ ಹೊರಗಡೆ ಹೋಗ್ತಾಯಿದ್ದೆ. ಸೊ ಹಾಗೆ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಹೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಜಸ್ಟ್ ಮಾರ್ನಿಂಗು 9 ಗಂಟೆಗೆಲ್ಲ ನಮ್ಮ ಮನೆಯವ್ರು ಪೂಜೆ ಮಾಡಿ ಹೋಗಿದ್ರು. ಈಗ ಜಸ್ಟು ಮತ್ತೆ ತುಪ್ಪದ ಬತ್ತಿನ ನಾನು ಹಚ್ತೀನಿ, ಮತ್ತು 2 ಕಡ್ಡಿ ಹಚ್ಚಿ ತುಪ್ಪದ ಬತ್ತಿನ ಹಚ್ಚಿದೆ. ಸೊ ಈ ರೀತಿ ಸಿಂಪಲ್ಲಾಗಿ ಪೂಜೆ, ಒಂದು ನಿಮಿಷ ತೋರಿಸ್ತೀನಿ. ಈ ರೀತಿ ಪೂಜೆ ಎಲ್ಲ ಆಯಿತು. ಇವಾಗ ಕಾಯ್ತಾ ಇದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ ಶಾಂತ ಆಂಟಿ ಜೊತೆ. ಸ್ವಲ್ಪ ಬಟ್ಟೆ ಪರ್ಚೇಸಿಂಗ್ಗೆ ಅಂತ ಹೋಗ್ತಾಯಿದ್ದೀವಿ ಆಂಟಿ ನಾನು. ಓಕೆ, ತುಂಬ ಮಾತಾಡೋದು ಬೇಡ, ವೆಯ್ಟ್ ಮಾಡ್ತಾಯಿರಿ. ಎಲ್ಲೋದೆ ಏನು ಎತ್ತ ಅನ್ನೋದನ್ನ ಡೀಟೇಲಾಗಿ ಹೇಳ್ತೀನಿ ನಿಮಗೆ. ಸೊ ಹೀಗೆ ಕೆಲಸನೇ ಹಂಗೆ ಅಲ್ವಾ, ಉಸಿರು ಕೊಟ್ಕೊಂಡು ಕೆಲಸ ಮಾಡಿದ್ರು ಬೆಳಗ್ಗೆಯಿಂದ ಸಂಜೆವರೆಗೂ ಮುಗಿಯಲ್ಲ. ನನಗಂತೂ ಎಕ್ಸ್ಪಿರಿಮೆಂಟ್ ಆಗಿಬಿಟ್ಟಿದೆ, ಆ ಥರ ಆಗಿಬಿಟ್ಟಿದೆ. ಸೊ ಓಕೆ, ಫೈನಲ್ ಆಗಿ ಇವಾಗ ಹೊರಡ್ತಾ ಇದ್ದೀನಿ. ಟೈಮ್ ಆಗಲಿ 12 o'clock. ವೆಯ್ಟ್ 11:15 ಬರ್ತೀನಿ ಅಂತ ಹೇಳಿದೆ, ಬರೋಕ್ಕಾಗಿಲ್ಲ. ಚೆನ್ನಾಗಿ ಬೈಕೊಂಡಿರ್ತಾರೆ. ಓಕೆ, ತುಂಬ ಮಾತಾಡೋದು ಬೇಡ, ಲೆಟ್ಸ್ ಗೋ, ಬನ್ನಿ ಹೋಗೋಣ ವ್ಲಾಗ್ನ. ಹೀಗೆ ನೋಡ್ತಾ ಇರಿ, ಕಂಟಿನ್ಯೂ ಮಾಡ್ತೀನಿ. ಫುಲ್ಲು ಕ್ಲೀನಾಗಿದೆ ನಮ್ಮ ಮನೇಲಿ. ಇವಾಗ ಬಂದರೆ ಮಕ್ಳುಗಳು ಚೆಲ್ಲ ಪಿಲಿ ಮಾಡಿ ಬಿಸಾಕಿರ್ತಾರೆ ಅಷ್ಟೇನೆ. ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಿದೆ, ಬಟ್ ಹಾಕೋಕ್ಕೆ ಟೈಮ್ ಸಿಕ್ಕಿಲ್ಲ, ಬಂದು ಹಾಕ್ತೀನಿ. ಸೊ ಹೀಗೆ ಓಕೆ, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತೀನಿ. ಇನ್ನು ಆವಾಗಲೇ ಹೇಳಿದಾಗೆ ಈ ಅಂಗಡಿಗೆ ಬಂದಿದ್ದಂಥದ್ದು ನಾವು. ಈ ಅಂಗಡಿ ಬಂದು ಹೊಸದಾಗಿ ಓಪನ್ ಆಗಿದೆ, ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತ ಹೇಳಿದರು. ಸೊ ಹಾಗಾಗಿ ಬಂದ್ವಿ. ಇಲ್ಲಿ ಒಂದು ಹೋಲ್ಸೇಲ್ ಪ್ರೈಸಲ್ಲಿ ಎಲ್ಲ ಥರದ ಡ್ರೆಸ್ಸು, ಟಾಪು, ಸ್ಯಾರೀಸು ಎಲ್ಲ ಥರದ್ದು ತೋರಿಸ್ತಾಯಿದ್ರು. ಸೊ ಮಾಡ್ಕೊಂಡು ಯಾವ ಥರ ಬೇಕು ಅಂತ ಹೇಳಿ ತೊಗೋತಾಯಿದ್ವಿ. ಇವರು ಬಂದು ಶಾಂತ ಆಂಟಿ ಮಗಳು ಕಾವ್ಯ ಅಂತ ಹೇಳಿ ಫಸ್ಟ್ ಟೈಮ್ ನನ್ನ ವ್ಲಾಗಲ್ಲಿ ಪರಿಚಯ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಪುಟಾಣಿ ಬೆಕ್ಕಿತ್ತು. ಆ ಬೆಕ್ಕು ಎಷ್ಟು ಆಟ ಆಡ್ತಿತ್ತು ಅಂದರೆ ಕಾಲ ಹತ್ರನೇ ಕೂತ್ಕೊಂಡು ತೀಟೆ ಮಾಡ್ಕೊಂಡು ಆಟ ಆಡ್ತಾಯಿತ್ತು. ಸೊ ಹಾಗಾಗಿ ಅದನ್ನು ಹಾಗೆ ತೋರಿಸ್ಕೊಂಡು ಅದನ್ನು ಹಾಗೆ ಆಟ ಆಡಿಸ್ಕೊಂಡು ತೊಗೊಂಡಿದ್ದಂಥದ್ದು. ಆಂಟಿ ಇಲ್ಲಿ ಬಂದು ಟಾಪು, ಲೆಗ್ಗಿನ್ಸ್ ಈ ಥರದ ಒಂದು 7 ಪೇರ್ ತೊಗೊಂಡ್ರು. ಲೆಗ್ಗಿನ್ಸು ಟಾಪು ಸೆಟ್ ಮಾಡಿಕೊಂಡು ತೊಗೊಂಡಿದ್ದಂಥದ್ದು. ನನಗೂ ಒಂದು ಜೊತೆ ಕೊಡಿಸಿದ್ರು, ತೋರಿಸ್ತೀನಿ ಇನ್ನೊಂದು ಟೈಮ್ ಯಾವಾಗಲಾದರೂ ನಾನು. ಹೀಗೆ ಅಂದರೆ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಮೆಟೀರಿಯಲ್ ಎಲ್ಲ ಅಷ್ಟೇನೆ. ಆಂಟಿ ಯಾವ ಥರ ಇದೆ ತೋರಿಸಂಟಿ ಅಂತೇಳಿ ತೋರಿಸ್ತಾಯಿದ್ದೀನಿ. ಹಿಂಗಾಯಿತು. ಫೈನಲಾಗಿ ಒಂದು 7 ಪೇರ್ ತಗೊಂಡು ಮನೆ ಕಡೆ ಬಂದ್ವಿ. ಅವನ್ನೆಲ್ಲ ನಾನೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಜಸ್ಟ್ ಕಲೆಕ್ಷನ್ಸ್ ಹೇಗಿದೆ ಅಂತ ತೋರಿಸ್ದೆ ಅಷ್ಟೇನೆ. ಇದು ಬಂದು ನಮ್ಮ ಮನೆಯಿಂದ ಒಂದು 1.5 kilometer ಏನೋ ಆಗುತ್ತೆ ಅಲ್ಲಿರೋಂಥ ಶಾಪ್ ಇದು. ಬಟ್ ಎಲ್ಲ ಟಾಪ್ಸು, ಕುರ್ತೀಸು ಮಾತ್ರ ಸಖತ್ತಾಗಿತ್ತು, ಕ್ವಾಲಿಟಿ ವೈಸ್ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಹೀಗಾಯಿತು. ಹೀಗೆ ನೋಡ್ತಾ ಇರಿ ಫ್ರೆಂಡ್ಸ್, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಇಡ್ಲಿಗೆ ಸಾಂಬಾರು ಸಿಂಪಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಸ್ವಲ್ಪ ಹಿಂಗನ್ನು ತೊಗೊಂಡಿದ್ದೀನಿ, ಸ್ವಲ್ಪ ಕೊಬ್ಬರಿ, ಕರಿಬೇವು, ಮೆಂತ್ಯ, ಜೀರಿಗೆ, ಚಕ್ಕೆ, ಧನಿಯಾ 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಮತ್ತು ಬ್ಯಾಡಗಿ, ಗುಂಟೂರು 2 ಮಿಕ್ಸಲ್ಲಿ ತೊಗೊಂಡಿದ್ದೀನಿ. ಇಷ್ಟನ್ನು ಪೌಡ್ರ್ ಮಾಡ್ಕೊಳ್ಳೋಕ್ಕೆ ತೊಗೊಂಡಿರೋವಂಥದ್ದು. ಇಂಗು, ಕೊಬ್ಬರಿ, ಕರಿಬೇವು, ಮೆಂತ್ಯ, ಜೀರಿಗೆ, ಧನಿಯಾ ಇಷ್ಟನ್ನು ಪೌಡರ್ ಮಾಡ್ಕೊಳ್ಳೋಕ್ಕೆ ತೊಗೊಂಡಿದ್ದೀನಿ. ಇನ್ನು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು 3 ತೊಗೊಂಡಿದ್ದೀನಿ. ಒಂದು ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣನ್ನ ನೆನೆಸಿ ಇಟ್ಕೊಂಡಿದ್ದೀನಿ, 1/2 hour ಆಯಿತು. ಬೇಳೆ ಇಲ್ಲಿ ಒಂದು ಪುಟಾಣಿ ಬೌಲಲ್ಲಿ ಬೇಳೆ ಎತ್ಕೊಂಡಿದ್ದೀನಿ, ನೆನೆಸಿ ಇಟ್ಟಿದ್ದೀನಿ. ಇದನ್ನು 1/2 hour ಆಯಿತು. ಹೆಚ್ಚು ಕಮ್ಮಿ ಒಂದು 20 ನಿಮಿಷ 1/2 hour ಆಯಿತು. ಸೊ ಇವಾಗ ನೆಕ್ಸ್ಟು ಸ್ವಲ್ಪ ಬೆಲ್ಲ, ಟೊಮೊಟೊ, ಈರುಳ್ಳಿ, ಕರಿಬೇವು ಇಷ್ಟನ್ನು ನಾನಿವತ್ತು ಇಷ್ಟು ಇಂಗ್ರೀಡಿಯೆಂಟ್ಸ್ ತೊಗೊಂಡು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಸೊ ಬೇಗ
ಟೈಮ್ ಆಗುತ್ತೆ. ಬನ್ನಿ, ಬೇಗ ಮಕ್ಕಳಿಗೆ ಟೈಮ್ ಆಗಿಬಿಡುತ್ತೆ ಬೆಳಗ್ಗೆ ಹೊತ್ತು ಮಾರ್ನಿಂಗು ಎಷ್ಟು ಬೇಗ ಮಾಡಿದ್ರು ಅನ್ನೋ ಕಾರಣಕ್ಕೆ ಬೇಗ ತೋರಿಸ್ತಾ ಇದ್ದೀನಿ. ಕ್ವಿಕ್ಕಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಮೊದಲಿಗೆ ನಾನಿಲ್ಲಿ ಕುಕ್ಕರ್ಗೆ ಸ್ವಲ್ಪ ನೀರು ಮತ್ತು ಬೇಳೆನ ಹಾಕೋತಾ ಇದ್ದೀನಿ. ಸ್ವಲ್ಪ ಕರಿಬೇವು ಮತ್ತು ಈರುಳ್ಳಿ, ಟೊಮೊಟೊ ಇಷ್ಟು ನಾನು ಹಾಕ್ಕೊಂಡು ಒಂದು 3 ರಿಂದ 4 ಚೆನ್ನಾಗಿ ಇದು ಸ್ಮ್ಯಾಶ್ ಆಗಬೇಕು. ಆ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಸೊ ಇಷ್ಟೇನೆ. ಈಗ ಇದು ಒಂದು 3 ರಿಂದ 4 ವಿಷಲು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸರಿ ಹೋಗುತ್ತೆ. ಸ್ವಲ್ಪ ಆಯಲು, ವಿಷಲ್ ಹಾಕ್ಕೊಂಡ್ರೆ ಚೆನ್ನಾಗಿ ಬೆಂದೋಗಿರುತ್ತೆ ಅನ್ನೋ ಕಾರಣಕ್ಕೆ. ಈಗ ಅದಕ್ಕೆ ನೆಕ್ಸ್ಟು ಪೌಡ್ರನ್ನ ಹುರ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಚಿಕ್ಕದು ಬಾಣಲಿ ತೊಗೊಂಡಿದ್ದೀನಿ. ಸೊ ಇವಾಗ ಒಗ್ಗರಣೆ ಹಾಕ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಳ್ತೀನಿ. ಈ ಬಾಣಲಿಗೆ ಆವಾಗಲೇ ತೋರಿಸಿದ್ನಲ್ಲ ಇಂಗ್ರೀಡಿಯೆಂಟ್ಸು ಎಲ್ಲನೂ ಹಾಕ್ಕೊಳ್ಳೋಣ. ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಹಿಂಗು, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸಾಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಿಷ್ಟೇನೆ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಪೌಡ್ರ್ ಆಗುತ್ತೆ. ಇವತ್ತು ಇಡ್ಲಿಗೆ ರುಬ್ಕೊಂಡಿದ್ದೆ. ಸೊ ತುಂಬ ಚೆನ್ನಾಗಿ ಹಿಟ್ಟು ಹರಳಿತ್ತು. ನೋಡ್ಬೋದು ಎಷ್ಟು ಚೆನ್ನಾಗಿ ಹಿಟ್ಟು ಹರಳಿದೆ ಅಂತ. ಇಡ್ಲಿಗೆ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಉದ್ನೋಡು ರೆಡಿ ಮಾಡ್ಕೊತಾ ಇದ್ದೀನಿ. ಮಾರ್ನಿಂಗ್ ಅಂದಾಗ ಎಷ್ಟೊತ್ತಿಗೆ ಎದ್ದರೂ ಕೆಲಸ ಸಾಗೋದೇ ಇಲ್ಲ. ಆಗ್ತಾಯಿದೆ, ಇಡ್ಲಿ ಆಗ್ತಾಯಿದೆ. ಇನ್ನೇನು ಸಾಂಬಾರು ಬೇಳೆ ವಿಷಲ್ ಆಯಿತು. ಇನ್ನೊಂದು 2 ವಿಷಲ್ ಆಗಬೇಕಷ್ಟೇನೆ. ಸೊ ಹೀಗೆ ನಾನು ನೋಡಿ ಕಾಫಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಕುಡಿಯೋಕ್ಕೆ ಟೈಮ್ ಇಲ್ಲ. ಕಿಚನ್ ಫುಲ್ಲು ಮಿಕ್ಸಿ ಥರ ಆಗಿಬಿಟ್ಟಿದೆ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹೀಗೆ ಫೈನಲ್ ಆಗಿ ಸಾಂಬಾರು ಒಂದು ಚೆನ್ನಾಗಿ ಮಸ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಮಸ್ತ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ನೆಕ್ಸ್ಟ್ ಇದಕ್ಕೆ ಕುದಿ ಬರಲಿ ತೋರಿಸ್ತೀನಿ. ಒಗ್ಗರಣೆಗೆ ಸಾಸಿವೆ ಬಿಸಿ ಇಟ್ಕೊಂಡು ನೆಕ್ಸ್ಟು ಪೌಡ್ರನ್ನ ಈ ಇದಕ್ಕೆ ರುಬ್ಕೊಂಡಿದ್ದೀನಿ ನೋಡಿ. ಇಷ್ಟಾದರೆ ಸಾಕು. ಒಂದು 2 ರಿಂದ 3 ಸ್ಪೂನ್ ಹಾಕ್ಕೊಳ್ಳೋಣ. ನಮ್ಮನೆಗೆ ಟೇಸ್ಟಿಗೆ ಹೇಗೆ ಬೇಕೋ ಹಾಗೆ. ಓಕೆ, ಇಷ್ಟು ಸಾಕು.
ಅವಾಗಲೇ ತೋರಿಸಿದ್ನಲ್ಲ ಬೆಲ್ಲ. ಅದೇ ಮೆಣಸಿನ್ಕಾಯಿ ತಿಕ್ಕು, ಮೆಣಸಿನ್ಕಾಯಿ ಕಟ್ ಮಾಡಿ. ಇಲ್ಲೇ ಇದೆ ನೋಡ ಬಾಕ್ಸ್. ತೆಂಗಿನಕಾಯಿ ಎತ್ಕೊಳ, ಹುಣಸೆ ರಸ, ಇಲ್ಲೈತೆ. ಸೊ ಇಷ್ಟೇ ಫ್ರೆಂಡ್, ಇದು ಚೆನ್ನಾಗಿ ಕುದಿ ಬರಲಿ. ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಖಂಡಿತವಾಗ್ಲೂ ತುಂಬಾ ಟೈಮ್ ಆಗ್ತಾಯಿದೆ, ನನಗಂತೂ ವಿಡಿಯೋ ಮಾಡ್ಕೊಂಡು ಬಿಡೋಕ್ಕೆ ಆಗ್ತಾಯಿಲ್ಲ. ಓಕೆ ಫ್ರೆಂಡ್ಸ್, ಹೀಗೆ ನೋಡ್ತಾ ಇರಿ, ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ಇಡ್ಲಿ ಸಾಂಬಾರು ರೆಡಿ ಆಯಿತು. ಆಗಲೇ ಮಕ್ಕಳು ಕೂಡ ಸ್ಕೂಲ್ಗೆ ಹೋದರು. ಈಗ ನಮ್ಮ ಮನೆಯವ್ರು ಬಂದಿದ್ದಾರೆ. ಸೊ ಹಂಗೆ ಕಂಟಿನ್ಯೂ ಮಾಡ್ತಿದ್ದಲ್ಲ, ಹಂಗೆ ತೋರಿಸ್ತಾ ಇದ್ದೀನಿ. ಸೊ ಟೇಸ್ಟ್ ಯಾವ ಥರ ಬಂದಿದೆ ಅಂತ ನೋಡೋಣ ಬನ್ನಿ. ನಮ್ಮನೇಲಿ ಇವತ್ತು ಇಡ್ಲಿ, ವಡೆ, ಚಟ್ನಿ ಜೊತೆಗೆ ಸಾಂಬಾರು ಸಖತ್ತಾಗಿ ಬಂದಿದೆ. ನಮ್ಮ ಮಕ್ಕಳು ಚೆನ್ನಾಗಿದೆ ಅಮ್ಮ ಅಂತ ಹೇಳಿ ತಿಂದು ಹೋದರು. ಬಿಸಿ ಬಿಸಿ ಸಾಂಬಾರು, ಅದ್ರ ಜೊತೆ ಕಾಂಬಿನೇಷನ್ ಆಗಿ ವಡೆ ಹಾಕ್ಕೊಟ್ಟಿದ್ದೀನಿ. 3 ತಿಂತಾರೇನೋ ಇಲ್ವೋ ಗೊತ್ತಿಲ್ಲ. ಓಕೆ, ಇವತ್ತಿನ ರೆಸಿಪಿ ಇದಾಗಿತ್ತು ಫ್ರೆಂಡ್ಸ್. ಇಡ್ಲಿ ಸಾಂಬಾರು ಆ್ಯಂಡ್ ಉದ್ದಿನವಡ ಇಡ್ಲಿ ಮಾಡಿದ್ದೀನಿ. ಇಡ್ಲಿನೂ ಅಷ್ಟೇ ತುಂಬ ಸ್ಪಾಂಜಾಗಿ ಬಂದಿದೆ, ಗೊತ್ತಾಗ್ತಿದೆ ನಿಮಗೆ ನೋಡಿದರೆ. ಬೇಕು ಅಂದರೆ ಇನ್ನೊಂದು ಟೈಮ್ ಫುಲ್ ಡೀಟೇಲಾಗಿ ರೆಸಿಪಿ ತೋರಿಸ್ತೀನಿ, ಕಮೆಂಟ್ ಮಾಡಿ. ಸೊ ಇಡ್ಲಿ ಸಾಂಬಾರು ಆ್ಯಂಡ್ ಉದ್ದಿನವಡ, ಇಡ್ಲಿ, ಚಟ್ನಿ, ಇಡ್ಲಿ ಈಗ ಸರ್ವ್ ಮಾಡಬೇಕು ನಮ್ಮ ಮನೆಯವ್ರಿಗೆ. ಓಕೆ, ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಸ್ವಲ್ಪ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.